ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ವೀಡಿಯೋಸ್ ಏನೂ ಮಾಡಿರಲಿಲ್ಲ. ಯೂಟ್ಯೂಬ್ದು ಒಂದು ಶಾರ್ಟ್ ವೀಡಿಯೋ ಸಹ ನಾನು ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಯೂಟ್ಯೂಬೇ ಓಪನ್ ಮಾಡಿಲ್ಲ ಅಂತ ಹೇಳಿ. ಮತ್ತು ಮೇಕಪ್ಸು ಅಷ್ಟೇ, ಮೇಕಪ್ಸು ಮಾಡ್ತಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರಲಿಲ್ಲ, ಏನೇ ಆಗಲಿ. ಅಷ್ಟು ಫೋನ್ ಅಷ್ಟೊಂದು ಯೂಸ್ ಮಾಡಿಲ್ಲ. ಯಾಕೆ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹೇಳ್ತಾ ಇದ್ನಲ್ವ ಯಾವಾಗ್ಲೂ ಬ್ಯಾಕ್ ಪೇನು ಏನು ಮಾಡೋದು ಅಂತೆಲ್ಲ ನಿಮ್ಮ ಹತ್ರನೂ ಕೇಳ್ತಾ ಇದ್ದೆ. ಅದಕ್ಕೆ ಬ್ಯಾಕ್ ಪೇನ್ಗೆ ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು ಗೈಸ್. ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಕಂಟಿನ್ಯೂಸ್ ಆಗಿ 1 ವೀಕ್ ಫುಲ್ಲು ಬ್ಯಾಕ್ ಪೇನು. ಹೆಂಗೆ ಅಂತಂದರೆ ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆ ಥರ ಆಗಿಬಿಟ್ಟಿತ್ತು. ಅದಕ್ಕೇ ಹೋಗ್ಬಿಟ್ಟು ಜಾಸ್ತಿ ಲೇಟ್ ಮಾಡಿಬಿಟ್ಟಿದ್ದೀನೇನೋ. ಯಾವಾಗ್ಲೂ ನಾರ್ಮಲ್ಲು ಹಾಸ್ಪಿಟ್ಲಿಗೆ ಹೋಗೋದು, ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು. ನಾರ್ಮಲ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಬ್ಯಾಕ್ ಪೇನ್ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬಂದುಬಿಡ್ತಾಯಿದ್ದೆ. ಅದು ತಿಂದಿದ್ದು ಟೈಮ್ಗೆ ಕರೆಕ್ಟಾಗಿರೋದು. ಒಂದು 3 ಡೇಸು 4 ಡೇಸು ಬರ್ತಾ ಇರಲಿಲ್ಲ. ಮತ್ತೆ ಸ್ಟಾರ್ಟ್ ಆಗೋದು ಹಂಗೆ ಬ್ಯಾಕ್ ಪೇನ್ಗೆ. ಮತ್ತು ಅವಾಗ ಸೇಮ್ ಪ್ರೊಸೆಸ್ ಹಂಗೆ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದೆ. ಯಾಕೋ ಆಗಲಿಲ್ಲ. ಸುಮ್ಮನೆ ಹೋದರೆ ಇನ್ನು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋದರೆ ಸ್ಕ್ಯಾನಿಂಗು ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಬಯಸ್ಬಿಡ್ತಾರೆ ಅಂತ ಭಯಕ್ಕೆ ಅರ್ಧ ನಾನು ಹೋಗಿಲ್ಲ ಬೇರೆ ಹಾಸ್ಪಿಟಲ್ಗೆ. ಮತ್ತು ಜಾಸ್ತಿ ತಡ್ಕೊಳಕ್ಕೆ ಆಗದೆ ಇರೋಷ್ಟು ಪೇಯ್ನ್ ಆದಾಗ ಸರಿ ಒಂದು ಸತಿ ನೋಡೋಣ ಅಂತ ಫಿಸಿಯೋಥೆರಪಿಗೆ ಹೋದ್ಮೇಲೆ ಅವರು ಚೆಕ್ ಮಾಡಿಬಿಟ್ಟು ಮಸಾಜು ಅದೇನೋ ಮಿಷಿನ್ ಆಗಿದ್ರು. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಅದು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಅದೂ ಅಷ್ಟೇ, ಎಲ್ಲಿ ಪೇನ್ ಇರುತ್ತಲ್ವ ಅಲ್ಲಿ ಸರಿಯಾಗಿ ಮಿಷಿನ್ದು ಅದೇನೋ ಹಾಕಿ ಫುಲ್ ಅದು ಹೆಂಗೆ ಅಂತಂದ್ರೆ 1 ಅವರ್ ಫುಲ್ಲು ಅದು ಮಸಾಜ್ ಕೊಡೋದಂತೆ. ಮತ್ತು ಅದು ಒಂದು ಸ್ವಲ್ಪ ಏನೋ ಚೆನ್ನಾಗಿತ್ತು ಒಂಥರ ಅದು ಬ್ಯಾಕ್ ಪೇನ್ಗೆ. ಅದು ಮಾಡಿಸ್ಕೊಂಡು ಬಂದಮೇಲೆ ಮತ್ತೆ ಅಲ್ಲಿ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ನನಗೆ. ಯಾವಾಗಲೇ ಡೈಲಿನೂ ಮಾಡಬೇಕು ಅಂತ. ಪೇನ್ ಬಂದಾಗ ಮಾತ್ರ ಅಲ್ಲ, ಡೈಲಿನೂ ಎಕ್ಸಸೈಸು 3 ಟೈಮ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಅದು ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಗೈಸ್ ನನಗೆ. ನಿಜ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಪೇಯ್ನ್ ಆಗಿಬಿಟ್ಟಿತ್ತು ನನಗೆ. ಅದು ಮಾಡಿದಾಗಿಂದನೂ ಪರವಾಗಿಲ್ಲ, ಅಷ್ಟೊಂದೇನು ಬ್ಯಾಕ್ ಪೇಯ್ನ್ ಇಲ್ಲ. ಈಸಿಯಾಗಿ ಇವಾಗ ಓಡಾಡೋದು ಎಲ್ಲ ಆಗುತ್ತೆ. ಆದರೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ತುಂಬ ಹೊತ್ತು ಓಡಾಡೋಕ್ಕೂ ಆಗೋಲ್ಲ. ಡಾಕ್ಟರು ಹೇಳಿದ್ದಾರೆ ಒಂದು 1 ಮಂತ್ವರೆಗೂ ನೀವು ರೆಸ್ಟ್ ಮಾಡಬೇಕು, ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನನ್ನ ವರ್ಕ್ ಏನಂದರೆ ಮೇಕಪ್ಸು ಆ ಥರ ಇರುತ್ತಲ್ಲ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ, ಅಂದರೆ ಕಷ್ಟ ತೊಗೊಳಕ್ಕೆ ಹೋಗಬೇಡಿ. ವೀಕ್ 1 ಮಂತು ನೀವು ರೆಸ್ಟ್ ಮಾಡಿಬಿಡಿ ಫುಲ್ ಅಂತ ಹೇಳಿದ್ರು. ನನಗೆ 1 ಮಂತ್ ಇವಾಗ ಸೀಸನ್ ಇದೆ, ಎಲ್ಲ ಒಪ್ಕೊಬಿಟ್ಟಿದ್ದೀನಿ. ಆಲ್ರೆಡಿ ಬುಕ್ಕಿಂಗ್ ಆಗಿಬಿಟ್ಟಿರ್ತವೆ. ಸಡನ್ನಾಗಿ ನಾನು ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆಮೇಲೆ ಹೇಳಿದೆ ಡಾಕ್ಟರ್ಗೆ, ಈ ಥರ ಇದೆ ನನಗೆ ಅಂತ. ಅದಕ್ಕೆ ಹೇಳಿದ್ರು ಅವರು, ರೆಸ್ಟ್ ಮಾಡಿ ವರ್ಕ್ ಮಾಡ್ಬೋದು, ತುಂಬ ಪ್ರೆಷರ್ ಹಾಕ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಸರಿ ಅಂತೇಳಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ತುಂಬ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಹೊರಗಡೆ ಕೆಲಸ ಮಾಡ್ತೀನಲ್ವ, ಅದಕ್ಕೆ ನಾನು ಜಾಸ್ತಿ ಇದು ತೊಗೊಳಕ್ಕೆ ಹೋಗ್ತಾ ಇರಲಿಲ್ಲ, ರಿಸ್ಕ್ ತೊಗೊಳಕ್ಕೆ ಹೋಗ್ತಿಲ್ಲ. ಫಾಸ್ಟಾಗಿ ಮಾಡೋದು ಎಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊತೀನಿ. ಅಕಸ್ಮಾತ್ ಮನೇಲಿ ಆಗಿಲ್ಲ ಅಂದರೆ ಹಾಗೆ ಬಿಟ್ಬಿಟ್ಟು ನಾನು ಪಾರ್ಲರ್ಗೆ ಹೋಗ್ತೀನಿ. ಮತ್ತು ಮನೆಗೆ ಬಂದಮೇಲೆ ನೋಡಿಕೊಂಡು ನನ್ನ ಕೈಲಿ ಆದಾಗ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ. ಆ ಥರ ಮಾಡಿಕೊಂಡು ಹಿಂಗೋ ಮೇಂಟೈನ್ ಮಾಡ್ತಾಯಿದ್ದೀನಿ. ಇವಾಗ ಪರವಾಗಿಲ್ಲ ಗೈಸ್, ಬ್ಯಾಕ್ ಪೇನು ಪರವಾಗಿಲ್ಲ. ವರ್ಕ್ ಮಾಡ್ಬೋದು. ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೂ ಏನಾಗಲ್ಲ. ನೆನ್ನೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಕಂಟಿನ್ಯೂಸ್ ಆಗಿ ಮಾಡಿದೆ. ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಿದ್ದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಇದಾಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ಮಾಡ್ಬೋದು, ಏನು ಪರವಾಗಿಲ್ಲ. ಆದರೆ ಒಬ್ಬರು ಸಪೋರ್ಟ್ ನನಗೆ ಬೇಕೇ ಬೇಕು ಅನ್ನಿಸ್ತಾ ಇದೆ ಈ ಟೈಮಲ್ಲಿ. ಅದರಿಂದ ಹೆಂಗೋ ನಂಗೆ ಟ್ರೈನಿಂಗ್ ಹುಡುಗಿ ಇದ್ಲಲ್ಲ, ಅವಳು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಅವಳದು ಸಪೋರ್ಟು ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಅವಳು ನನ್ನ ಜೊತೆ ಇದ್ದು ವರ್ಕ್ ಮಾಡ್ತಾ ಇರೋದ್ರಿಂದ ಬೆಟರ್ ಅಂತ ಅನ್ನಿಸ್ತು. ಓಕೆ ಗೈಸ್, ಇಷ್ಟೇ ನಂದು ಹೆಲ್ತು. ಇನ್ನೇನು ಪ್ರಾಬ್ಲಮ್ ಇಲ್ಲ, ಬರೀ ಬ್ಯಾಕ್ ಪೇನ್ ಒಂದೇ. ಸರಿ ಹೋಗುತ್ತೆ, ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಲ್ಲ, ಸರಿ ಹೋಗುತ್ತೆ, ಆರಾಮಾಗ್ತೀನಿ ಅಷ್ಟೇ. ಮತ್ತು ಇವತ್ತು ಏನಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾಳೆ ನನ್ನ ತಂಗಿದು ಬರ್ತ್ಡೇ ಇದೆ. ಅದಕ್ಕೆ ಅವಳಿಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಅವಳು ತೊಗೊಂಡಿರ್ತಾಳೆ, ಆದರೂ ನಾನು ಯಾವಾಗ್ಲೂ ಏನಾದರೂ ಒಂದು ಕೊಡಿಸೋ ಅಭ್ಯಾಸ ಇದೆ. ಅದಕ್ಕೆ ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಪಾಪುಗೂ ತೊಗೊಂಡು ಬಂದಿದ್ದೆ, ಅವಳಿಗೂ ಪಾಪುಗೂ. ಮತ್ತು ಹೋದ್ಸತಿ ಮಾರ್ಕೆಟ್ಗೆ ಹೋದಾಗ ಅವನಿಗೆ ಇದೆಲ್ಲ ತೊಗೊಂಡು ಬಂದಿದ್ದೀನಲ್ಲ ಐಟಮ್ಸು ಆಟಾಡೋದು, ಅದೆಲ್ಲನೂ ಹಾಗೇ ಇದೆ ಇಲ್ಲೇನೆ. ಅದಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು, ಇನ್ನು ನಾಳೆ ಹೋಗೋಕ್ಕಾಗಲ್ಲ, ನಾಳೆ ಫ್ರೈಡೇ ಇದೆ, ಅವಳು ಬರ್ತಡೇ ದಿನ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಾನು ಬೇರೆ ಪ್ಲ್ಯಾನ್ ಇದೆ. ಅದಕ್ಕೇ ಇವತ್ತೇ ಹೋಗ್ಬಿಟ್ಟು
ಮಾತಾಡಿಸ್ಕೊಂಡು ಬಂದ್ಬಿಡೋಣ ಅಂತ ರೆಡಿಯಾಗಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಬ್ಯಾಗ್ ಇಲ್ಲಿದೆ. ಬಟ್ಟೆನೂ ತೊಗೊಂಡು ಬಂದೆ ಗೈಸ್. ನಾನು ಪ್ರೇಮ್ ಗಾರ್ಮೆಂಟ್ಸ್ಗೆ ಹೋಗಿದ್ದೆ. ಅದು ಆ್ಯಡ್ ಮಾಡ್ತೀನಿ, ಸ್ವಲ್ಪನೇ ಕ್ಲಿಪ್ಸು ಆ್ಯಡ್ ಮಾಡ್ತೀನಿ ನೋಡಿ. ಬಟ್ಟೆ ತೊಗೊಂಡು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ಓಕೆ ಗೈಸ್, ಬನ್ನಿ ಅಲ್ಲೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ, ಮಾವಿನಕಾಯಿ ಕಿತ್ಕೊಳ್ತಾ ಇದ್ದೀವಿ. ಒಂದಷ್ಟು ಕೆಳಗಡೆ ಉದ್ರೋಗ್ಬಿಟ್ಟಿದ್ದು. ಒಂದು ಸ್ವಲ್ಪ ನೋಡಿ, ಎಲ್ಲ ಚಿಕ್ಕದೆ. ಅದರಲ್ಲಿ ತಿನ್ನೋಕ್ಕಾಗೋ ಥರ ಒಂದು ಸ್ವಲ್ಪ ದೊಡ್ಡ ಕಿತ್ಕೊಂಡ್ವಿ. ಇದನ್ನು ಕಿತ್ಕೊಂಡಿದ್ದಲ್ಲಿ ಇದಿಷ್ಟು ಕಿತ್ಕೊಂಡು ಇದು ಉದ್ರೋಗ್ಬಿಟ್ಟಿದೆ ಚಿಕ್ಕದು. ಅದಕ್ಕೆ ಅದ್ರ ಜೊತೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಒಂದು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಜಜ್ಜಿಬಿಟ್ಟು ಮಾವಿನಕಾಯಿ ಜಜ್ಜಿಬಿಟ್ಟು ಮಾಡೋಣ ಅಂತ. ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೇ ಕಿತ್ಕೊಂಡಿದ್ದೀನಿ. ನೋಡೋಣ, ಮಾಡೋಣ. ಸಕ್ಕತ್ತಾಗಿರುತ್ತೆ ಗೈಸ್. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ. ಕವರ್ ತಗೋ ಮಗ ಒಂದು. ನನ್ನ ಮಗ ನೋಡಿ ಗೈಸ್, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಗೇಟಲ್ಲೇ ವೆಯ್ಟ್ ಮಾಡಿಕೊಂಡೇ ಇದ್ದಾನೆ. ಅವರಮ್ಮ ಕರಿತಾ ಇದ್ದಾರಂತೆ, ಬಂದರೆ ಬರ್ತಾರೆ ಬಾ ಒಳಗಡೆ ಅಂದ್ರೂ ಹೊರಗಡೆನೇ ವೆಯ್ಟ್ ಮಾಡ್ಕೊಂಡು ಗೇಟ್ ಹತ್ರ ನೋಡ್ಕೊಂಡೇ ಇದ್ದ ಅಂತೆ ನಾವು ಬರೋದನ್ನು. ನಾವು ಹೋಗಿದ ತಕ್ಷಣ ಅವನಿಗೆ ಫುಲ್ಲು ಖುಷಿ ಆಗೋಯ್ತು. ಅವ್ನು ಹಿಂಗೆ ಆಡ್ತೇನೆ ಅಂತ ಹೇಳ್ಬಿಟ್ಟು ವೀಡಿಯೋ ಮತ್ತೆ ಹಂಗೆ ವೀಡಿಯೋ ಹಾಕ್ತೀನಿ ನೋಡಿ. ಅವ್ನು ಮಾತಾಡ್ತಾ ಇರೋದು ಪ್ರತಿಯೊಂದೂ. ఇట్లే అదే వస్తుండు ఉండు అదే వస్తుంది. ఆ అమ్మ మోటార్ ఆన్ చేసిపోయిందంట. డ్రమ్ లింపోయినాక ఆపరేషన్ పోయిందంట. బత్తే మగా ఇంకా బత్తే అంటేనే బత్తే ಇದು ಬತ್ತೆ ನಿಂಕ ಬತ್ತೆ ನೋಡಿ. ನಿಂಕ ಬತ್ತೆ ಬಟ್ಟೆ ಬೇಕಾ ಆಟ ಸುಮ್ಮನ್ ಬೇಕಾ? ఇది కావాలా అంతే పో. వస్తానులే. ಬೇಕಾ? ఏ చల్లేసావు కుక్కుడు వద్దు వాడు ఇంకొకది తినిపి. కప్పేరయ్యా ನಂದು ಬೊಂಬೆ. ಇದು ನಂದು ಬೊಂಬೆ. ನೋಡಿದ್ರಲ್ವ ಗೈಸ್, ಅವನಿಗೆ ಎಷ್ಟು ಖುಷಿ ಆಗೋಯ್ತು ಅಂತ. ನಾವು ಹೋಗಿದ್ದು ಮತ್ತು ಅದು ಆಟಾಡ ಸಾಮಾನು ಕೊಟ್ಟಿದ್ದು ಫುಲ್ಲು ಇದ್ದಿದ್ದು ಖುಷಿ ಆಗೋಯ್ತು. ಆ ಬಟ್ಟೆ ಅಂತೂ ಅವನು ಆ ಬಟ್ಟೆ ನೋಡೇ ಇಲ್ಲ ಬಿಡಿ. ಅಷ್ಟು ಬರೀ ಆಟ ಸಾಮಾನು ಆಗಿದ್ದು. ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದನಲ್ಲ, ಅದಷ್ಟೇ ಫುಲ್ ಖುಷಿಯಾಗಿದ್ದ. ಮತ್ತು ನಾನು ನಮ್ಮ ಆಂಟಿ ಇಬ್ರೂ ಬಟ್ಟೆ ತಗೊಬರೋದಕ್ಕೆ ಇದಕ್ಕೆ ಹೋದ್ವಿ, ದೊಡ್ಡಬಳ್ಳಾಪುರ ಒಳಗಡೆ. ಅಲ್ಲಿ ಒಳಗಡೆ ಸರ್ಕಲ್ ಒಳಗಡೆ ಹೋಗ್ಬಿಟ್ಟು ನಾವು ಅಲ್ಲಿ ಬಟ್ಟೆ ತೊಗೊಂಡ್ವಿ. ಅಲ್ಲಿ ಅಷ್ಟೇ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ನನ್ನ ತಂಗಿನೇ ಹೇಳಿದ್ದು ಅಲ್ಲಿ ಚೆನ್ನಾಗಿರುತ್ತೆ ಹೋಗಿ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮು ದೊಡ್ಡಬಳ್ಳಾಪುರದಲ್ಲಿ ಶಾಪಿಂಗ್ ಮಾಡಿರೋದು. ಬಟ್ಟೆ ಅಂಗಡಿಗೆ ಬಟ್ಟೆ ತೊಗೊಂಡಿದ್ದೆ. ಯಾವಾಗಲೂ ನಾವು ದೇವನಹಳ್ಳಿಯಲ್ಲೇ ತೊಗೊಳ್ತಾ ಇದ್ದಿದ್ದಲ್ವ. ನಾನು ಮೊನ್ನೆ ನನಗೆ ದೇವನಹಳ್ಳಿಯಲ್ಲೆಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಇಲ್ಲಿ ನಮ್ಮ ಆಂಟಿ ತೊಗೋಬೇಕು ಅಂತ ಅಂದರು ಹಬ್ಬಕ್ಕೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಇಲ್ಲಿ ಯಾವುದೋ ಶಾಪ್ ಗೊತ್ತಿಲ್ಲ ಗೈಸ್, ಸಖತ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ. ಎಲ್ಲ ನ್ಯೂ ಪ್ಯಾಟ್ರನ್ನೇ, ಹೊಸ ಕಲೆಕ್ಷನ್ಸೇ ಇದ್ದಾವೆ. ಅಂದರೆ ಡಿಸೈನ್ಸ್ ಎಲ್ಲನೂ ಇವಾಗ ಟ್ರೆಂಡಲ್ಲಿ ಯಾವ ಡಿಸೈನ್ಸ್ ಇದೆಯೋ ಆ ಥರ ಡಿಸೈನ್ಸ್ ಇದೆ.
ತುಂಬ ಚೆನ್ನಾಗಿತ್ತು. ನಾವು ಅಷ್ಟು ತೊಗೊಂಡ್ವಿ, ಒಂದು 4,500 ಏನೋ ಆಯಿತು ಬಿಲ್ಲು. ಅಷ್ಟು ತೊಗೊಂಡು ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನನ್ನ ತಂಗಿ ಮಾವಿನಕಾಯಿ ಇದು ಮಾಡಿದ್ಲು, ಜಜ್ಜಿದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಹುಳಿ ಏನು ಅಷ್ಟಿರಲಿಲ್ಲ, ಇರೋ ಸ್ವಲ್ಪ ಹುಳಿ ಇತ್ತು, ಸಕ್ಕತ್ತಾಗಿತ್ತು ಟೇಸ್ಟು. ನನಗಂತೂ ಮಾವಿನಕಾಯಿ ತುಂಬ ಇಷ್ಟ ಗೈಸ್. ನನಗೆ ಸೀಸನ್ನು ಇಲ್ಲ ಅಂದರೂ ನಾನು ಮಾವಿನಕಾಯಿ ಎಲ್ಲಾದರೂ ನೋಡಿದ್ರೆ ತೊಗೊಂಡ್ಬಿಡ್ತೀನಿ ನಾನು, ಅಷ್ಟೊಂದು ಇಷ್ಟ. ಸಖತ್ತಾಗೈತೆ. బాగుందా కన్నా ఇక్కడ చూడు ఎట్లుంది ఇక్కడ చూపల్లుందా ಗೈಸ್ ನೋಡಿ, ಊರಿಗೆ ಬಂದಿದ್ದಕ್ಕೆ ಸ್ಪೆಕ್ಸ್ ಕಿತ್ತಾಕ್ದ. ಏಯ್ ನಾಕ ನೋಡಿ, ಸ್ಪೆಕ್ಸ್ ಯಾರು ಕಿತ್ತಾಕಿದ್ದು? ಹಾಂ, ಯಾ ಪೆಚ್ಚು? ನಿಮ್ಮ ಅಮ್ಮ ಹತ್ರ ಇರೋ ಪೆಕ್ಸ್ ಎತ್ಕೊಂಬೋಗಿ ಇವಾಗ. ಹೋಗು, ವೆನ್ನಿದು ಪೆಕ್ಸ್ ಎತ್ಕೊಂಬೋಗು, ಎತ್ಕೊಂಬೋಗಪ್ಪ. ಇಲ್ಲ, ಇದು ನೀನೇ ಎತ್ಕೋ, ನಂಗೆ ಹೊಸದು ಕೊಡ್ಸು. ಎಲ್ಲಿ ಕೊಡು ಪೆಕ್ಸು, ಕೊಡು. ವೆನ್ನಿದು ಎತ್ಕೊಂಬೋಗು, ಹೊಸದು. ಓಡೋಗು, ವೆನ್ನಿದು ಹೊಸದು ಎತ್ಕೊಂಬ. ಫುಲ್ ಅದು ಕಟ್ಟೆ ಐಪಿಂದು. ಯಾವಾಗಲೂ ಹಂಗೆ ಮಾಡ್ತೇನೆ ಗೈಸ್. ನಂದು ಎಷ್ಟು ಸ್ಪೆಕ್ಸು, ನಂದು ಅಷ್ಟೇ, ನನ್ನ ತಮ್ಮಂದು ಅಷ್ಟೇ. ಸಿಕ್ಕಿದ್ರೆ ಸಾಕು ಮುರಿದಾಕ್ತೇನೆ. ಆದರೆ ನನ್ನ ತಂಗಿದೇನು ಮುರಿದಾಕಿಲ್ಲ, ಅವಳ ಹತ್ರ ಇತ್ತು ಸ್ಪೆಕ್ಸು. ಸೇಮ್ ನಾನು ಅವಳಿಬ್ರು ಒಂದೇ ಟೈಮ್ ತಗೊಂಡಿದ್ದು. ಅದಕ್ಕೆ ನಾನು ಅವಳ ಹತ್ರ ಕಿತ್ಕೊಂಡು ಬಂದೆ ಸ್ಪೆಕ್ಸ್ನ, ಎಕ್ಸ್ಟ್ರಾ ಇನ್ನೊಂದು. ಮತ್ತು ಇದು ನೋಡಿ, ಈ ವಿಡಿಯೋಸ್ ಎಲ್ಲನೂ ಮಾಡಿರೋದು ಅವನೇನೆ. ಹೆಂಗೆ ವಿಡಿಯೋ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕಿದ್ದೀನಿ, ನೀವೇ ನೋಡಿ. ನಾನು ಯಾವಾಗೂ ವ್ಲಾಗ್ ಮಾಡ್ತಾ ಇರ್ತೀನಲ್ವ ಫೋನ್ ತೊಗೊಂಡು, ಅವನಿಗಿಷ್ಟ, ಅವನು ಮಾಡೋಕ್ಕೆ ಹಾಯ್ ಗಾಯ್ಸ್ ಅಂತ ಇರ್ತಾನೆ ಫೋನ್ ಎತ್ಕೊಂಡು ವಿಡಿಯೋ ಮಾಡೋದೆಲ್ಲನೂ. ಇವಾಗ ನೋಡಿ ಎಲ್ಲರಿಗೂ ಮುಖಗಳು ಹೆಂಗೆ ಮಾಡ್ದವನೆ, ಸರಿಯಾಗಿ ಮುಖಗಳೇ ಕಾಣಿಸ್ತಾ ಇಲ್ಲ. ಗೋಡೆನೇ ವಿಡಿಯೋ ಮಾಡಿ ಇಟ್ಟಿದ್ದಾನೆ. ನಾನೇ ವಿಡಿಯೋ ಮಾಡ್ತೀನಿ ಅಂತ ಎಲ್ಲರದು ವಿಡಿಯೋ ಮಾಡಿದ್ದೀನಿ. ಸದ್ಯ ನಾನು ವಿಡಿಯೋ ಅಂತೂ ಮಾಡಿಲ್ಲ, ನಾನು ಹಿಂದೆ ಕೂತ್ಕೊಂಡಿದ್ದೆ. ಒಟ್ಟಿನಲ್ಲಿ ಒಂಥರ ಹೆಂಗೆ ಅಂದರೆ, ನಮ್ಮ ಪಾಪು ಜೊತೆ ಇದ್ದಾಗ ಅವತ್ತು ಫುಲ್ಲು ಹ್ಯಾಪಿಯಾಗಿರ್ತೀವಿ ನಾವು, ಅಷ್ಟು ಖುಷಿಯಾಗಿ ಇಡ್ತಾನೆ ಅವನು ನಮಗೆ ಹೇಳ್ಬೇಕಂದ್ರೆ. ಮತ್ತು ನಾವು ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನ್ನ ಕಸಿನ್ ಒಬ್ಬಳು ಝುಡಿಯೋಗೆ ಹೋಗೋಣ ಅದೇ ಯಲಹಂಕದಲ್ಲಿ ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ನಾನು ಓಲಾ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಝುಡಿಯೋಗೆ. ನೋಡಿ, ನಾನು ಝುಡಿಯೋಗೆ ಹೋಗಿದ್ದೆ, ಅವಳು ಆಲ್ರೆಡಿ ಶಾಪಿಂಗ್ ಮಾಡ್ತಾಯಿದ್ಲು. ಮತ್ತು ಇಬ್ಬರೂ ಹಂಗೆ ಜಾಯ್ನ್ ಆಗಿ ಅವಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ಳು. ನನಗೂ ನೋಡಿದೆ, ನಾನು ಕಲೆಕ್ಷನ್ಸು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗೈಸ್ ಕಲೆಕ್ಷನ್ಸ್ ಈ ಸರಿ. ಯಾಕೆಂದರೆ ಎಲ್ಲ ನಾರ್ಮಲ್ ನಮ್ಮ ಹತ್ರ ಇರೋದೇ ಇತ್ತು, ಹೊಸದು ಅಂತ ಯಾವುದೂ ಇರಲಿಲ್ಲ ಅಷ್ಟೇ, ಅದಕ್ಕೆ ತೊಗೊಂಡಿಲ್ಲ. ಮತ್ತು ಜ್ಯೂಸ್ ಕುಡ್ಕೊಂಡು ಅವಳು ಬಸ್ ಹತ್ತಿ ಹೋದ್ಲು ದೇವನಹಳ್ಳಿಗೆ. ನಾನು ಓಲಾ ಬುಕ್ ಮಾಡ್ಕೊಂಡು ಮತ್ತೆ ನಾನು ನಮ್ಮೂರಿಗೆ ನಾನು ಬಂದೆ. ಮನೆಗೆ ಬರೋಷ್ಟರಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ನಮ್ಮ ಮನೇಲಿ ರೇಷನ್ನೇ ತೊಗೊಳಲ್ಲ ಗೈಸ್, ನಾವು ಯಾವಾಗ್ಲೂ ಅಷ್ಟೇ. ಯಾಕಂದರೆ ನಮ್ಮೂರಲ್ಲಿ ಕೊಡೋದು ಒಂದೇ ದಿನ ರೇಷನ್ನು. ಒಂದಿನ ಅವತ್ತು ಕೊಟ್ಟಿದ್ದ ದಿನ ಹೋಗಿ ತೊಗೊಂಡಂಗೆ, ಇಲ್ಲಾಂದರೆ ಇಲ್ಲ, ಖಾಲಿ ಆಗೋಯ್ತು ಅಂದರೆ ಸಿಗಲ್ಲ. ಈ ವರ್ಷದಲ್ಲಿ ನಾವು ರೇಷನ್ನೇ ತೊಗೊಂಡಿಲ್ಲ, ಜನವರಿದು ತೊಗೊಂಡಿಲ್ಲ, ಫೆಬ್ರವರಿದು ತೊಗೊಂಡಿರಲಿಲ್ಲ. ಅದಕ್ಕೆ ಈ ವರ್ಷ ಮಾರ್ಚು ಒಬ್ಬರಿಗೆ 15 kg ರೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಬಿಡಬೇಕು ಅಂತೇಳ್ಬಿಟ್ಟು ನಾನು ಹೋಗಿದ್ದೆ. ನಮ್ಮ ಹಸ್ಬೆಂಡ್ದು ಅಷ್ಟೇ ರೇಷನ್ ಬರುತ್ತೆ, ನನ್ನ ಮಗಳದ್ದು ಇನ್ನೂ ಕಾರ್ಡ್ ಎಂಟ್ರಿ ಆಗಿಲ್ಲ. ಇಬ್ಬರಿಂದನೂ 30 kg ರೇಷನ್ ಕೊಟ್ಟರು, ಅಕ್ಕಿ ಕೊಟ್ಟರು. ಅಕ್ಕಿ ಎತ್ಕೊಂಡು ಮನೆಗೆ ಬಂದೆ ನಾನು. ಮನೇಲಿ ಸಣ್ಣ ಪುಟ್ಟ ಈ ರೇಷನ್ ತರೋದು, ಮತ್ತು ನೀರು, ಬಿಸ್ಲೇರಿ ನೀರು ಖಾಲಿ ಆದರೆ ನೀರು ತೊಗೊಂಡು ಬರೋದು, 5 ರೂಪಾಯಿ ಕಾಯಿನ್ ಹಾಕಿ. ಮತ್ತು ಮನೆಗೆ ಏನೇ ಐಟಮ್ಸ್ ಬೇಕು ಅಂತಂದರೂ ಮಾಡ್ತೀನಿ ನಾನು. ಇದು ರೇಷನ್ ತರೋದೆಲ್ಲ ಗಂಡಸ್ರ ಕೆಲಸ, ಗಂಡಸರೇ ಹೋಗಬೇಕು ಆ ಥರ ಎಲ್ಲ ಏನಿಲ್ಲ. ಮತ್ತು ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಅದನ್ನು ನಾನೇ ಯಾಕೆ ಮಾಡಬೇಕು ಅಂತಲೂ ನಾನು ಕೂತ್ಕೊಳ್ಳಲ್ಲ.
ನನಗೆ ಮನೇಲಿ ಏನೇ ಆಗಲಿ, ಇವಾಗ ನನ್ನ ಹಸ್ಬೆಂಡು ಬೆಳಗ್ಗೆ 6 ಗಂಟೆಗೆ ಹೋದರೆ ಮನೆಗೆ ಬರೋಕ್ಕೆ ರಾತ್ರಿ 8 ಗಂಟೆನೂ ಆಗ್ಬೋದು, ಇಲ್ಲ 10 ಗಂಟೆನೂ ಆಗ್ಬೋದು ಗೈಸ್, ಹೇಳೋಕ್ಕಾಗಲ್ಲ. ಆದ್ದರಿಂದ ಏನೇ ಇರಲಿ ಸಣ್ಣ ಪುಟ್ಟ ಈ ಥರ ಕೆಲಸಗಳೆಲ್ಲನೂ ನಾನೇ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ಗೆ ನಾನಂದರೆ ಯಾಕೆ ಇಷ್ಟ ಅಂದರೆ ಇದಕ್ಕೇನೆ, ಅವ್ರಿಗೇನು ನಾನು ಅಂದರೆ ತೊಂದರೆ ಮಾಡೋ ಥರ ಏನೂ ಮಾಡಲ್ಲ. ನನ್ನ ಕೈಲಿ ಏನಾಗುತ್ತೋ ಆ ಕೆಲಸಗಳು ನಾನು ಮುಗಿಸ್ಬಿಟ್ಟಿರ್ತೀನಿ. ಅವ್ರಿಗೆ ಅಂತ ವೆಯ್ಟ್ ಮಾಡಿಕೊಂಡು ಕೂತ್ಕೊಳ್ಳಲ್ಲ. ಆದ್ದರಿಂದ ಅವ್ರಿಗೂ ಇಷ್ಟಪಡ್ತಾರೆ. ನಾನು ಏನೇ ಕೇಳಿದ್ರು ಕೊಡ್ಸೋದೇ ಆಗಲಿ, ನಾನು ಏನು ಹೇಳಿದ್ರು ಒಪ್ಕೊಳ್ಳೋದೇ ಆಗಲಿ. ಅದಕ್ಕೇ ಅವರು, ನಾನು ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ತೀನೋ ಅವರು ನನಗೆ ಹಂಗೆ ಹೆಲ್ಪ್ ಮಾಡ್ತಾರೆ. ನೋಡಿ ರೇಷನ್ ಮೇಲೆ ನಾವು ಫಸ್ಟ್ ಫ್ಲೋರಲ್ಲಿ ಇರೋದು. 30 kgನೂ ಒಂದೇ ಚೀಲದಲ್ಲಿ 30 kg ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಒಂದರಲ್ಲಿ 20 kg ಹಾಕ್ಸ್ಕೊಂಡು ಒಂದರಲ್ಲಿ 10 kg ಹಾಕ್ಸ್ಕೊಂಡೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಹಿಂದೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Lots of love.